ಅಯ್ಯೋ ಚಿಕ್ಕ ಯಜಮಾನ್ರೆ, ನಾನೆಲ್ ಬೆದರಿಕೆ ಹಾಕ್ತೆ? ಇನ್ನೇನು ಮಧ್ಯೆ ಬೆಟ್ಟ ಅಂಕಲ್ಲು ಹಿಂಗ್ ಅನ್ನಕ್ಕೆ ನೀವು ಅನ್ನಕ್ಕೆ ಅದೊಂಥರ ಬೆದರಿಕೆ ಇದ್ದಾಗೆ ಅಲ್ವಾ? ಏನ್ ತಾರಕ್, ಸನ್ನೆ ಬಗ್ಗೆ ಎಲ್ಲ ಏನೋ ತುಂಬಾ ಅನುಭವ ಆಗಿರೋ ಆಗಿದೆ. ಎಷ್ಟೇ ಆದ್ರೂ ನಿಮ್ಮ ಮಗ ಅಲ್ವಾ ಡ್ಯಾಡ್? ನೀವು ನಿಮ್ ಮಿಸ್ಸಸ್ ಸನ್ನೆನ ಎಲ್ಲೆಲ್ಲೆಲ್ಲ ಅರ್ಥ ಮಾಡ್ಕೋತೀರಾ, ನಾವು ನಮ್ ಮಿಸ್ಸಸ್ ಸನ್ನೆನ ಅರ್ಥ ಮಾಡ್ಕೊಳಲ್ವೇ? ಮಿಸ್ಸಸ್ ತರ ಏನು ಮಯೂರಿ, ನನ್ ಮಗನ್ನೇ ಹೆದರ್ಸ್ತಿದ್ಯಲ್ಲ? ನಾನೇ ಇಲ್ಲಿವರೆಗೂ ಅವ್ನಿಗೆ ಹೆದರ್ಸಿಲ್ಲ. ಅಯ್ಯೋ ಯಜಮಾನ್ರೆ, ಅವ್ರು ತಮಾಷೆ ಮಾಡ್ತಿದಾರೆ ಅಂದ್ರೆ ನೀವ್ ಅದನ್ನ ನಂಬ್ತಾ ಇದ್ದೀರಲ್ಲ. ಅದು ನನಗ್ ಗೊತ್ತಿಲ್ವಾ? ಇನ್ಮೇಲೆ ಕಣ್ಣಲ್ಲಿ ಹೆದರ್ಸ್ಬೇಡ, ಕೋಲ್ ಹಿಡ್ಕೊಂಡು ಹೆದರ್ಸು. ಏನ್ರಿ ಇದು? ಬಾಗ್ಲಲ್ಲೇ ಬೆದ್ರು ಗೊಂಬೆ ತರ ನಿಂತ್ಬಿಟ್ಟಿದೀರಾ, ಏನಾಯ್ತು? ನಿನ್ ತಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾನಲ್ಲ, ಆ ಕಡೆ ಚೂಡು ಡಾರ್ಲಿಂಗು. ಮಾಮ್ ಕೂತಿದ್ದಾರೆ, ಅದ್ರಲ್ಲೇನಿದೆ? ಸಮುದ್ರ ಸೈಲೆಂಟ್ ಆಗಿದೆ ಅಂದ್ರೆ ಸುನಾಮಿ ಬರುತ್ತೆ ಅಂತ ಅರ್ಥ. ಅತ್ತೆ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಬ್ಲಾಸ್ಟ್ ಆಗ್ತಾರೆ ಅಂತ ಅರ್ಥ. ಬಾವಾ, ಏನೇನೋ ಹೇಳ್ಬೇಡಿ. ಅದನ್ನೆನ್ನಾರು ಕೇಳಿಸ್ಕೊಂಡ್ರೆ ಯಾರ್ದೋ ಮೇಲಿನ ಕೋಪ ನಿಮ್ಮೇಲೆ ತಿರ್ಸ್ತಾರಷ್ಟೇ. ಹಾಗಂತ ಏನಾದನಿ? ಎಲ್ರಿಗೂ ಟೆನ್ಷನ್ ಕೊಡೋರು ನಾವು, ನಾವೇ ಟೆನ್ಷನ್ ಮಾಡ್ಕೊಂಡ್ರೆ ಹೆಂಗೆ? ನಡ್ರಿ ಅದೇನಾಗುತ್ತೋ ನೋಡೋಣ. ಮಾಮ್, 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 ನೀವ್ ಯಾವಾಗ ಬಂದ್ರಿ? ಅತ್ತೆ, ನೀವು ಯೋಚನೆಗಳ ಸಮುದ್ರದಲ್ಲಿ ತೇಲಾಡ್ತಿದ್ರಲ್ಲ, ಆಗ್ಲೇ ಬಂದ್ವಿ. ಮಾಮ್, ನಾವ್ ಅಷ್ಟು ಸಲ ಕರೆದ್ರೂ ಕೇಳಿಸ್ಕೊಳ್ದಿರೋಷ್ಟು ಏನ್ ಯೋಚನೆ ಮಾಡ್ತಾ ಇದ್ದೆ? ನಾನ್ ಯಾರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ನಿಮಗ್ ಗೊತ್ತಿಲ್ವಾ? ಅಂದ್ರೆ ಆ ತೆಂಗಿನ ಚಿಪ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಮ್ಮ? ಎಸ್, ಅವಳಿ ಮನೆ ಕಾಲಿಟ್ಟಾಗಿಂದ ನೆಮ್ಮದಿ ಅಂತೂ ನಮ್ ತರನೇ ಮನೇಲಿ ಮೂಲೆ ಗುಂಪಾಗ್ಬಿಟ್ಟಿದೆ. ಅವಳ ಈ ಮನೆಯಿಂದ ಕಳ್ಸೋದಕ್ಕೆ ಏನೇ ಪ್ರಯತ್ನ ಪಟ್ಟರು ನಿಮ್ಮಪ್ಪ ಅಡ್ಡ ಬಂದು ಅದನ್ನ ತಪ್ಪಿಸ್ತಾರೆ. ಇವತ್ತು ರಾಣಿ ತರ ಮೆರೆಯೋದಿಕ್ಕೆ ನನ್ನ ಮಗ ಕಾರಣ ಆಗಿದ್ದಾನೆ. ಇವರಿಬ್ಬರಿಂದ ಅವಳು ಗಟ್ಟಿಯಾಗಿ ಇಲ್ಲೇ ನೆಲೆ ಉರಿದಾಳೆ. ಅದಕ್ಕೀಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಮಾಮ್? ನಾವ್ ಎಷ್ಟೇ ಪ್ರಯತ್ನ ಪಟ್ರು ಅವಳನ್ನ ಇಲ್ಲಿಂದ ಕಳ್ಸೋದಕ್ಕಾಗ್ತಿಲ್ವಲ್ಲ. ನಾವಲ್ಲ, ನಾನು ಅಂತ ಹೇಳು. ನನ್ನ ಮುಂದೆ ಅವಳ ಹಾಗ್ ಮಾಡ್ತೀನಿ, ಅವಳ ಮನೆ ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ತಿರೋ ಹೊರತು ಇವತ್ತಿನವರೆಗೂ ಕಾರ್ಯರೂಪಕ್ಕೆ ತರಲಿಲ್ಲ. ಹಾಗಂತ ನಾನ್ ನಿಮ್ ತರ ಸುಮ್ನೆ ಇರೋದಿಲ್ಲ. ಅವಳ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಏನಾದ್ರೂ ಒಂದು ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಅತ್ತೆ, ಅವಳು ಇಲ್ಲಿ ಆಲದ ಮರದ ತರ ಬೇರು ಉರ್ಕೊಂಡು ಕೂತಿದ್ದಾಳೆ. ಅವಳನ್ನ ಕಳಿಸೋದು ಅಷ್ಟೊಂದು ಸುಲಭ ಅಲ್ಲ. ಈ ರಾಜೇಶ್ವರಿಗೆ ಯಾವುದು ಕಷ್ಟ ಅನ್ನೋದೇ ಇಲ್ಲ ಅಳಿ ಅಂದ್ರೆ. ನಿಮ್ಗೊಂದು ಕತೆ ಹೇಳ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಪಕ್ಷಿ ತನ್ನ ಗೂಡು ಬಿಟ್ಟು ನಮ್ ಗೂಡಿಗೆ ಬಂದು ಸೇರ್ಕೊಂಡಿತ್ತು. ಅದು ನಮ್ ಗೂಡಲ್ಲಿರೋದು ಯಾವ ಪಕ್ಷಿಗೂ ಇಷ್ಟ ಇರಲಿಲ್ಲ. ಅದಕ್ಕೆ ಆ ಮನೇಲಿರೋ ರಾಣಿ ಪಕ್ಷಿ ಒಂದು ಗಿಡಗನ್ಗೆ ಹೇಳಿ
ಆ ಪಕ್ಷಿಗೂಡಿನ ಮೇಲೆ ಅಟ್ಯಾಕ್ ಮಾಡಿಸಿತ್ತು. ಆಗ ಪಕ್ಷಿಗಳು ನಾವು ಈ ಗೂಡಲ್ಲಿರೋದು ಸೇಫ್ ಅಲ್ಲ ಅಂತ ಬೇರೆ ಕಡೆಗೆ ವಲಸೆ ಹೋಗುತ್ತೆ. ವಲಸೆ ಹೋಗಿರೋ ಪಕ್ಷಿಗಳಿಗೆ ಅಲ್ಲೂ ನೆಲೆ ನಿಲ್ಬಾರ್ದು ಅಂತ ವಾತಾವರಣ ಸೃಷ್ಟಿ ಮಾಡಬೇಕು. ಉಸಿರು ಕಟ್ಟಿ ಸಾಯ್ಬೇಕು. ಹಾಗ್ ಮಾಡಬೇಕು. ಏನ್ ಡ್ಯಾಡ್, ನಿನ್ ಕೈಯಲ್ಲಿ ಹೊಡೆಯಕ್ಕಾಗಲ್ಲ ಅಂತ ನಿನ್ ಸೊಸೆ ಕೈಯಲ್ಲಿ ಹೊಡ್ಸೋ ಪ್ರೋಗ್ರಾಮ? ಏನೋ ನಾನು ಹೇಳಿದ ತಕ್ಷಣನೇ ಹೊಡೆದು ಬಿಡ್ತಾಳ. ನನಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಅವಳಿಗೆ ನಿನ್ ಮೇಲಿದೆ ಅಲ್ವಾ ಮಯೂರಿ? ಆ ಗ್ರಾನಿ, ಇನ್ಮೇಲೆ ಪ್ರತಿದಿನ ಮಧ್ಯಾಹ್ನ ಊಟದ ಟೈಮಿಗೆ ನಾನು ಇಲ್ಲಿಗೆ ಬಂದ್ಬಿಡ್ತೀನಿ. ನನಗಿಷ್ಟ ಆಗುವಂತ ಅಡಿಗೆನ ನೀವು ಮಾಡಿಟ್ಬಿಡ್ಬೇಕಾಗತ್ತೆ. ಆಮೇಲೆ ಎಸ್ಪೆಷಲಿ ಫೇಮಸ್ ಗಂಜಿ ಕೊಡ್ತೀನಪ್ಪ. ನೀ ಕೇಳಿದ್ಮೇಲೆ ಮಾಡ್ಕೊಡದೆ ಇರಕ್ಕಾಗತ್ತಾ? ಆಮೇಲೆ ಈರುಳ್ಳಿ ಕೊಡೋದನ್ನ ಮರಿಬೇಡಿ. ಈರುಳ್ಳಿ ಇಲ್ಲ ಅಂದ್ರೆ ತಿನ್ನಕ್ಕಾಗಲ್ಲ, ನಿಮ್ಗೆ ಗೊತ್ತಲ್ಲ. ಖಂಡಿತ ಕೊಡ್ತೀನಿ. ನೀ ಏನ್ ಬೇಕು ಅಂತ ಕೇಳ್ತಾರಕ್ಕಪ್ಪ, ನಾ ಮಾಡ್ಕೊಡ್ತೀನಿ. ಸರಿ, ನಾನಿನ್ ಬರ್ತೀನಿ. ಏನಿದ್ರು ನನ್ಗೆ ಹೇಳಿ, ನಾವು ವ್ಯವಸ್ಥೆ ಮಾಡ್ತೀನಿ. ಸರಿ ಯಜಮಾನ್ರೆ. ಯಜಮಾನ್ರೆ, ನನ್ಗೊಂದ್ 2 ದಿನ ಇಲ್ಲೇ ಇರೋದಕ್ಕೆ ಅನುಮತಿ ಕೊಡ್ತೀರಾ? ಇಲ್ಲಮ್ಮ, ನೀನ್ ಇಲ್ಲಿ ಒಂದ್ ಕ್ಷಣ ಇರೋದಕ್ಕೂ ನಾನು ಪರ್ಮಿಷನ್ ಕೊಡೋದಿಲ್ಲ. ಈಗ ನನ್ನ ಜೊತೆಗೆ ಹೊರಡು. ಈಗ ಹೇಳ್ತೀನಿ ಅಂದ್ಕೊಂಡ್ಯಾ? ಖಂಡಿತ ಇಲ್ಲ. ಅಲ್ಲಮ್ಮ, ಇವ್ರು ಯಾವ ಪರಿಸ್ಥಿತಿನಲ್ಲಿ ಇಲ್ಲಿಗೆ ಬಂದಿದ್ದಾರೆ ಅಂತ ಗೊತ್ತಿದ್ರು ಸ್ವಲ್ಪ ದಿವಸ ಇಲ್ಲಿ ಇರ್ತೀನಿ ಅಂತ ಹೇಳೋದ್ ಬಿಟ್ಟು 2 ದಿವಸ ಇಲ್ಲಿ ಇರ್ತೀನಿ ಅಂತ ಹೇಳ್ತೀಯಲ್ಲ. ಎಷ್ಟು ದಿವಸ ಇರಬೇಕು ಅನ್ಸುತ್ತೋ ಅಷ್ಟು ದಿನ ಇರು. ನಾನು ಏನು ಕೇಳಲ್ಲ, ನಾನು ಅಲ್ಲಿ ನೋಡ್ಕೋತೀನಿ.